ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀರಾನೆ ದಾಳಿಗೆ ಬಲಿಯಾಗಿರುವ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಹಾಗಾದ್ರೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿಗೆ ಸಂಬಂಧಪಟ್ಟಂತೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತಹ ಟ್ವಿಸ್ಟ್ ಏನು, ಆಗ್ತಾ ಇರುವಂತಹ ಬೆಳವಣಿಗೆ ಏನು, ಆ ಕುರಿತ ಡೀಟೇಲ್ಸ್ ಇದು. ಅರಣ್ಯ ಇಲಾಖೆ ಮತ್ತು ಪೊಲೀಸ್ ತನಿಖೆಯಲ್ಲಿ ಸ್ಫೋಟಕ ತಿರುವು ಸಿಕ್ಕಿದೆ ಅಂತ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಕೇಸ್ಗೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಲಯನ್ ಸಫಾರಿಯಲ್ಲಿ ಏನೂ ಸರಿ ಇಲ್ಲ ಅನ್ನೋದು ಸಾಬೀತಾಗಿದೆ ಅಂತೆ. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ವಾಟ್ಸ್ಆಪ್ ಚಾಟ್ನಲ್ಲಿ ಮಾಹಿತಿ ಬಹಿರಂಗಗೊಂಡಿದೆ. ಝೂನಲ್ಲಿ ಅಗತ್ಯ ಪೂರೈಕೆ ಇಲ್ಲ ಅಂತ ಚಾಟ್ನಲ್ಲಿ ಈ ಆರೋಪ ಮಾಡಿದ್ದಾರಂತೆ. ತಾವರೆಕೊಪ್ಪ ಝೂನಲ್ಲಿ ಪ್ರಾಣಿಗಳ ಆರೋಗ್ಯ ಮತ್ತು ಬಂದೋಬಸ್ತ್ನಲ್ಲಿ ನ್ಯೂನ್ಯತೆಗಳಿದೆ ಅನ್ನೋದು ವಾಟ್ಸ್ಆಪ್ನಲ್ಲಿ ಚಾಟ್ ಆಗಿದೆ. ಈ ಬಗ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಅಗತ್ಯ ಪೂರೈಕೆಗೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರೇ ಮನವಿ ಮಾಡಿಕೊಂಡಿರ್ತಾರೆ. ಝೂ ಆಸ್ಪತ್ರೆಯಲ್ಲಿ ಆಪರೇಷನ್ ಟೇಬಲ್ ಲೈಟ್ ಕೂಡ ಇಲ್ಲ ಅನ್ನುವಂಥ ಆರೋಪ ಇತ್ತು. ವೈದ್ಯಾಧಿಕಾರಿ ಡಾಕ್ಟರ್ ಮುರಳಿ ಮನೋಹರ್ ಜೊತೆ ಸೇರಿ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರು ಈ ಹಿಂದೆನೇ ಪತ್ರ ಬರೆದಿದ್ರು ಅನ್ನುವಂಥ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಈಗಾಗಲೇ ಘಟನೆ ಸಂಬಂಧ ಅರಣ್ಯ ಸಚಿವರಿಗೆ ಶಿವಮೊಗ್ಗ ತುಂಗಾನಗರ ಠಾಣೆ ಪೊಲೀಸರು ಒಂದು ವರದಿಯನ್ನ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಜೊತೆಗೆ ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರ ಸಾವಿಗೆ ಸಂಬಂಧಪಟ್ಟಂತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಝೂನಲ್ಲಿ ಆಗಿದ್ದಾದ್ರೂ ಏನು ಅನ್ನೋದ್ರ ಬಗ್ಗೆ ತನಿಖೆ ಮಾಡಿದಾಗ ಅಲ್ಲಿ ಯಾವುದೂ ಕೂಡ ಸರಿ ಇರಲಿಲ್ಲ ಅನ್ನೋದ್ರ ಬಗ್ಗೆ ಈ ಹಿಂದೆನೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರು ಪತ್ರದ ಮೂಲಕ ಮನವಿ ಮಾಡ್ಕೊಂಡಿದ್ರಂತೆ. ಒಂದಷ್ಟು ಸೌಕರ್ಯಗಳು ಬೇಕು, ಇಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅಂತ. ಅದೇ ಆರೋಪಗಳು ಒನ್ಸ್ ಅಗೇನ್ ವಾಟ್ಸ್ಆಪ್ನ ಚಾಟಿಂಗ್ನಲ್ಲೂ ಕೂಡ ಆಗಿದೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅದೇ ಚಾಟಿಂಗ್ನ ಈಗ ಗಮನಿಸ್ತಾ ಇದ್ದೀರಿ.